ನೋಡಿ ಎಷ್ಟೊಂದು ಜನ ಟ್ರೇಡರ್ಸ್ ಇದ್ದಾರಲ್ಲ ಅವರಿಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಡರ್ಸೇ ಗೊತ್ತಿರಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಅವರಿಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಎಸ್ಪೆಷಲಿ ನೀವು ಆಪ್ಷನ್ ಟ್ರೇಡಿಂಗ್ ಮಾಡ್ತಾ ಇದ್ದರೆ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಡರ್ಸ್ ಗೊತ್ತಿಲ್ಲ ಅಂದರೆ, ಯಾವಾಗ ಯಾವ ಆರ್ಡರ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ನಿಮಗೆ ದೊಡ್ಡ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಈ ವಿಡಿಯೋದಲ್ಲಿ ಟ್ರೇಡಿಂಗಲ್ಲಿ ಯಾವ್ಯಾವ ಥರ ಆರ್ಡರ್ ಟೈಪ್ಸ್ ಇದೆ, ಯಾವುದನ್ನು ಯಾವಾಗ ಹೇಗೆ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಪ್ರತಿಯೊಂದು ಆರ್ಡರ್ ಟೈಪಿಗೂ ನಾನೊಂದು ರಿಯಲ್ ಟೈಮ್ ಎಕ್ಸಾಂಪಲ್ ತೋರಿಸ್ತೀನಿ. ಅದು ಝೀರೋದಲ್ಲಿ ಹೋಗಿ ನೋಡೋಣ. ಅದಕ್ಕಿಂತ ಮುಂಚೆ ನಾವು ಯಾವ್ಯಾವ ಥರ ಆರ್ಡರ್ಸ್ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಓಕೆ, ನೋಡಿ 4 ಇಂಪಾರ್ಟೆಂಟ್ ಟೈಪ್ ಆಫ್ ಆರ್ಡರ್ಸ್ ಇದೆ. ಅದು ಯಾವುದು ಅಂದರೆ, ಮೊದಲನೇದಾಗಿ ಮಾರ್ಕೆಟ್ ಆರ್ಡರ್, ಎರಡನೇದು ಬಂದುಬಿಟ್ಟು ಲಿಮಿಟ್ ಆರ್ಡರ್, ಮೂರನೇದು ಬಂದುಬಿಟ್ಟು ಸ್ಟಾಪ್ ಲಾಸ್ ಲಿಮಿಟ್ ಆರ್ಡರ್, ಹಾಗೆ ನಾಲ್ಕನೇದು ಬಂದುಬಿಟ್ಟು ಬ್ಯಾಸ್ಕೆಟ್ ಆರ್ಡರ್. ಓಕೆ, ಈ 4 ಆರ್ಡರ್ ಟೈಪ್ಸು ನಿಮಗೆ ಪ್ರಾಪರಾಗಿ ಯೂಸ್ ಮಾಡೋದಕ್ಕೆ ಬರಬೇಕು. ಓಕೆ, ಮೊದಲನೇದಾಗಿ ನಾವು ಈ 2 ಟೈಪ್ ಇದೆಯಲ್ಲ, ಮಾರ್ಕೆಟು ಮತ್ತು ಲಿಮಿಟ್, ಇವೆರಡಕ್ಕೆ ನಾವೊಂದು ರಿಯಲ್ ಟೈಮ್ ಎಕ್ಸಾಂಪಲ್ನ ನೋಡೋಣ. ಓಕೆ, ನಾವು ಝೀರೋದಲ್ಲಿ ಹೋಗ್ಬಿಟ್ಟು ಈಗ ಮಾರ್ಕೆಟ್ ಆರ್ಡರ್ ಪ್ಲೇಸ್ ಮಾಡೋದು ಹೇಗೆ, ಲಿಮಿಟ್ ಆರ್ಡರ್ ಪ್ಲೇಸ್ ಮಾಡೋದು ಹೇಗೆ, ಇವೆರಡಕ್ಕೂ ಏನು ವ್ಯತ್ಯಾಸ, ಯಾವಾಗ ಯಾವುದನ್ನು ಯೂಸ್ ಮಾಡಬೇಕು, ಓಕೆ ಅದನ್ನು ನಾವು ತಿಳ್ಕೊಳ್ಳೋಣ. ನಾವೀಗ ಝೀರೋದ ಪ್ಲಾಟ್ಫಾರ್ಮಲ್ಲಿದ್ದೀವಿ. ಓಕೆ, ಈಗ ನಾವು ಫಸ್ಟ್ನೇದಾಗಿ ಮಾರ್ಕೆಟ್ ಆರ್ಡರ್ ತುಂಬ ಜನ ಯೂಸ್ ಮಾಡೋದಿದೆಯಲ್ಲ, ಇದನ್ನೇ ಯೂಸ್ ಮಾಡ್ತಾರೆ. ಈಗ ಮಾರ್ಕೆಟ್ ಆರ್ಡರ್ ಅಂದ್ರೇನು, ಯಾವಾಗ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಓಕೆ, ನೋಡಿ ಈಗ ಮಾರ್ಕೆಟ್ ಬಂದುಬಿಟ್ಟು ಈಗ ನಿಫ್ಟಿ ಬಂದುಬಿಟ್ಟು ಎಷ್ಟಿದೆ, 19,600 ಚಿಲ್ಲರೆ ಇದೆ. ಓಕೆ, ನಾನೀಗ ಉದಾಹರಣೆಯಲ್ಲಿ ಏನು ಮಾಡ್ತೀನಿ ಅಂದರೆ 19,700 ಇದೆಯಲ್ಲ, ಇದನ್ನು ಕಾಲ್ನ ಬೈ ಮಾಡಬೇಕು. ಓಕೆ, ಸೊ ಈಗ ನನಗೆ ಇಲ್ಲಿ 2 ಆಪ್ಷನ್ ಇದೆ ಬೈ ಮಾಡೋದಕ್ಕೆ, ಮಾರ್ಕೆಟು ಮತ್ತು ಲಿಮಿಟ್. ಓಕೆ, ಇಲ್ಲೇನು ಸೆಲೆಕ್ಟ್ ಆಗಿದೆ, ಲಿಮಿಟ್ ಇದೆ. ಓಕೆ, ನಾನು ಇದನ್ನು ಮಾರ್ಕೆಟಿಗೆ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಈಗ ಮಾರ್ಕೆಟ್ ಅಂತ ಸೆಲೆಕ್ಟ್ ಮಾಡಿದರೆ ಇದರ ಅರ್ಥ ಏನು ಅಂದರೆ, ನಾನು 50 ಕ್ವಾಂಟಿಟಿನ ನಿಫ್ಟಿದು ಬೈ ಮಾಡ್ತೀನಿ, ಎನಿ ಪ್ರೈಸ್. ಓಕೆ, ಈಗ ಮಾರ್ಕೆಟ್ ಪ್ರೈಸ್ ಬಂದುಬಿಟ್ಟು 19,700 ಕಾಲ್ ಎಷ್ಟು ನಡೀತಾ ಇದೆ, 63 ರೂಪಾಯಿ 15 ಪೈಸೆ ನಡೀತಾ ಇದೆ. ಓಕೆ, ಆದರೆ ನಾನಿಲ್ಲಿ ಮಾರ್ಕೆಟ್ ಆರ್ಡರ್ ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ಇದರ ಅರ್ಥ ಏನು ಅಂದರೆ, ನನಗೆ ಮಾರ್ಕೆಟಲ್ಲಿ ಯಾವುದೇ ಪ್ರೈಸಲ್ಲಿ ನಡೀತಾ ಇದ್ರೂ ಸಿಕ್ಬಿಡಲಿ ಅಂತ. ಓಕೆ, ಮೋಸ್ಟ್ ಆಫ್ ದ ಟೈಮಲ್ಲಿ ಓಕೆ ಲಿಕ್ವಿಡಿಟಿ ಚೆನ್ನಾಗಿರುತ್ತಲ್ಲ, ಅದರಲ್ಲಿ ಏನಾಗುತ್ತೆ ನಿಮಗೆ ಮಾರ್ಕೆಟ್ ಪ್ರೈಸು ಆಲ್ಮೋಸ್ಟ್ ಇದಕ್ಕೆ ಸಿಕ್ಬಿಡುತ್ತೆ. ಓಕೆ, ನೀವು ಕೆಲವು ಸ್ಟಾಕ್ಸಲ್ಲಿ ಟ್ರೇಡ್ ಮಾಡಬೇಕಾದ್ರೆ, ಎಸ್ಪೆಷಲಿ ಇದು ಎಕ್ಸ್ಪೈರಿ ಟೈಮಲ್ಲಿ ಏನಾಗುತ್ತೆ ಅಂದರೆ, ದೊಡ್ಡ ಆರ್ಡರ್ಸ್ ಪಂಚ್ ಆದಾಗ ಏನಾಗ್ಬಿಡುತ್ತೆ ಅಂದರೆ ವ್ಯಾಲ್ಯೂ ಇದೆಯಲ್ಲ ತುಂಬ ಜಂಪ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಹಾಗಾಗಿ ಹ್ಯೂಜ್ ಲಾಸ್ ಆಗುತ್ತೆ. ಅದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಓಕೆ, ಇಲ್ಲಿ ಬೇಸಿಕಲಿ ನಾನೀಗ ಮಾರ್ಕೆಟ್ ಆರ್ಡರ್ ಪ್ಲೇಸ್ ಮಾಡಿದ್ದೀನಿ. ಓಕೆ, ಮಾರ್ಕೆಟ್ ಆರ್ಡರ್ ಪ್ಲೇಸ್ ಮಾಡಿದ್ದೀನಿ ಅಂದರೆ ಅರ್ಥ ಏನು ಅಂದರೆ, ನಾನು ಎನಿ ಪ್ರೈಸಿಗೆ ಕೊಂಡ್ಕೊತೀನಿ ಅಂತ, ಅಂದರೆ ಅದು ಎಷ್ಟೇ ಬೆಲೆ ಇರಲಿ ಅದನ್ನು ಕೊಂಡ್ಕೊತೀನಿ ಅಂತ ನಾನು ಈ ಆರ್ಡರ್ ಪ್ಲೇಸ್ ಮಾಡಿದ್ದೀನಿ. ಓಕೆ, ಈಗೇನಾಗುತ್ತೆ ಅಂದರೆ, ಈ ಉದಾಹರಣೆಯಲ್ಲಿ ಒಂದು 100 ಕೋಟಿದು ಆರ್ಡರ್ ಬಂದುಬಿಡ್ತು ಅಂದ್ಕೊಳ್ಳಿ, ಬೈ ಆರ್ಡರ್. ಓಕೆ, ಬೈ ರಾಂಗ್ ಮಿಸ್ಟೇಕೋ ಇಲ್ಲ ಯಾರು ದೊಡ್ಡ ಆರ್ಡ್ರನ್ನ ಎಕ್ಸಿಕ್ಯೂಟ್ ಮಾಡಿರೋ ಅಂದ್ಕೊಳ್ಳಿ, ಆವಾಗ ಅಥವಾ ಇಲ್ಲ ಹ್ಯೂಜ್ ಸ್ಟಾಪ್ ಲಾಸ್ಗಳು ಇಟ್ಟಾದ್ಬಿಟ್ಟು ಅಂದ್ಕೊಳ್ಳಿ, ಹ್ಯೂಜ್ ಎಸ್ಪೆಷಲಿ ಎಕ್ಸ್ಪೈರಿ ಟೈಮಲ್ಲಿ. ಓಕೆ, ಇದೇನಾಗ್ಬಿಡುತ್ತೆ, 63 ರೂಪಾಯಿ ಇರೋದು 400-500 ರೂಪಾಯಿಗೆ ಹೋಗ್ಬಿಡ್ತು ಅಂದ್ಕೊಳ್ಳಿ. ಸೊ ನೀವಿಲ್ಲಿ 63 ರೂಪಾಯಿ ಮಾರ್ಕೆಟ್ ಆರ್ಡರ್ ಅಂತೇಳಿ ಪಂಚ್ ಮಾಡಿಬಿಟ್ಟಿದ್ದೀರ. ಆದರೆ ಹ್ಯೂಜ್ ಆರ್ಡರ್ ಬಂದಿರೋದ್ರಿಂದ ಅಥವಾ ಹ್ಯೂಜ್ ಸ್ಟಾಪ್ ಲಾಸ್ಗಳು ಇಟ್ಟಾಗಿರೋದ್ರಿಂದ ಇದು 63 ರೂಪಾಯಿ ಇರೋದು 400 ರೂಪಾಯಿಗೆ ಹೋಗಿದೆ. ಸೊ ನೆಕ್ಸ್ಟ್ ನಿಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗೋದು ಎಷ್ಟಕ್ಕೆ ಗೊತ್ತಾ, 400 ರೂಪಾಯಿಗೆ ಎಕ್ಸಿಕ್ಯೂಟ್ ಆಗುತ್ತೆ. ಈ ಥರ ಎಕ್ಸಿಕ್ಯೂಟ್ ಆದಾಗ ಏನಾಗುತ್ತೆ ಅಂದರೆ, ನೆಕ್ಸ್ಟ್ ಸೆಕೆಂಡೇ ವಾಪಸ್ಸು ಇದು 63 ರೂಪಾಯಿಗೆ ಬಂದಿರುತ್ತೆ. ಓಕೆ, ಏನಕ್ಕೆ ಅಂದರೆ ಹ್ಯೂಜ್ ಆರ್ಡರ್ ಪಂಚ್ ಆಗಿರುತ್ತೆ. ಸೊ ಸಡನ್ ಸ್ಪೈಕ್ ಆಗುತ್ತೆ, ಈಗೇನು ಇಟ್ ವಿಲ್ ಕಮ್ ಬ್ಯಾಕ್. ಓಕೆ, ಆವಾಗ ನೀವು 63 ರೂಪಾಯಿಗೆ ಕೊಂಡ್ಕೊಳೋರು ಎಲ್ಲಿ ಕೊಂಡ್ಕೊಂಡಿರ್ತೀರ, 400 ರೂಪಾಯಿಗೆ ಕೊಂಡ್ಕೊಂಡಿರ್ತೀರ. ಬೇಸಿಕಲಿ ಮಾರ್ಕೆಟ್ ಆರ್ಡರ್ ಅಂದರೆ ಏನು ಅಂದರೆ, ನಾನು ಯಾವುದೇ ಬೆಲೆಗಾದರೂ ಕೊಂಡ್ಕೊಳಕ್ಕೆ ರೆಡಿ ಇದ್ದೀನಿ ಅಂತ. ಓಕೆ, ಸೊ ಇದು ಮಾರ್ಕೆಟ್ ಆರ್ಡರ್ ಆಯಿತು. ಓಕೆ, ಎರಡನೇದು ಬಂದುಬಿಟ್ಟು ಲಿಮಿಟ್ ಆರ್ಡರ್. ಲಿಮಿಟ್ ಆರ್ಡರ್ ಅಂದರೆ ನಾನು ಲಿಮಿಟ್ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಇಲ್ಲಿ ನೋಡ್ಬೋದು ಈಗ 19,700 ಕಾಲ್ ಎಷ್ಟು ನಡೀತಾ ಇದೆ, 63 ರೂಪಾಯಿ 15 ಪೈಸೆ. ಓಕೆ, ನಾನು 63 ರೂಪಾಯಿ 15 ಪೈಸೆಗೆ ಮಾತ್ರ ಕೊಂಡ್ಕೊಳಕ್ಕೆ ರೆಡಿ ಇದ್ದೀನಿ. ಓಕೆ, ನಾನು ಈ ಪ್ರೈಸಿಗಾದರೂ ಕೊಂಡ್ಕೊತೀನಿ ಅಥವಾ ಇದಕ್ಕಿಂತ ಕೆಳಗಡೆ ಬಂದ್ರೂ ಅಫ್ಕೋರ್ಸ್ ನಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಆದರೆ ಇದಕ್ಕಿಂತ 5 ಪೈಸೆ ಜಾಸ್ತಿ ಮೇಲ್ಗಡೆ ಹೋದ್ರೂ ನಾನು ಕೊಂಡ್ಕೊಳಲ್ಲ. ಓಕೆ, ಸೊ ನನ್ನ ಪ್ರೈಸಿಗೆ ಬಂದಾಗ ಮಾತ್ರ ನಾನು ಕೊಂಡ್ಕೊಳ್ತೀನಿ ಅಂತ ಹೇಳೋದೆ ಲಿಮಿಟ್ ಆರ್ಡರ್. ಓಕೆ, ಸೊ ಎಸ್ಪೆಷಲಿ ನೀವು ಸ್ಟಾಕ್ಸಲ್ಲಿ ಟ್ರೇಡ್ ಮಾಡಬೇಕಾದ್ರೆ, ಸ್ಟಾಕ್ಸ್ ಆಪ್ಷನ್ಸಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಲಿಕ್ವಿಡಿಟಿ ತುಂಬ ಕಡಿಮೆ ಇರುತ್ತೆ. ಓಕೆ, ಕೆಲವು ಸ್ಟಾಕ್ಸ್ಗಳಲ್ಲಿ ಆವಾಗ ಏನಾದ್ರು ನೀವು ಮಾರ್ಕೆಟ್ ಆರ್ಡರ್ ಪಂಚ್ ಮಾಡಿದರೆ ನಿಮಗೆ ಹ್ಯೂಜ್ ಲಾಸ್ ಆಗುತ್ತೆ. ಓಕೆ, ನಿಫ್ಟಿನಲ್ಲಿ ಆಫ್ಕೋರ್ಸ್ ಲಿಕ್ವಿಡಿಟಿ ಬೆಟರ್ ಇರುತ್ತೆ. ಆದ್ರೂ ನಾನು ಏನು ಹೇಳ್ತೀನಿ ಅಂದರೆ, ಯಾವಾಗಾದರೂ ನೀವು ಬೈ ಮಾಡ್ತಿರಲ್ಲ, ಎಸ್ಪೆಷಲಿ ಬೈ ಮಾಡಬೇಕಾದ್ರೆ ಮಾತ್ರ ಲಿಮಿಟ್ ಆರ್ಡ್ರೇ ಪ್ಲೇಸ್ ಮಾಡಿ. ಓಕೆ, ಇಲ್ಲಿ ನೋಡಿ ಈಗ ಹ್ಯೂಜ್ ಆರ್ಡರ್ ಪಂಚ್ ಆಯಿತು. ಓಕೆ, ಇದು 63 ರೂಪಾಯಿ ಇರೋದು 400 ರೂಪಾಯಿಗೆ ಹೋಯ್ತು ಅಂದ್ಕೊಳ್ಳಿ, ನಾನು ಲಿಮಿಟ್ ಆರ್ಡರ್ ಪ್ಲೇಸ್ ಮಾಡಿದ್ದೀನಿ. ಆವಾಗ ಏನಾಗುತ್ತೆ, ನನಗೆ ಆರ್ಡರ್ ಎಕ್ಸಿಕ್ಯೂಟ್ ಆಗಲ್ಲ ಅಷ್ಟೇ. ಓಕೆ, ಸೊ ಇದು ಯಾವಾಗ ವಾಪಸ್ 63 ರೂಪಾಯಿಗೆ ಬರುತ್ತೋ ಆವಾಗ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಮಾರ್ಕೆಟ್ ಆರ್ಡ್ರಲ್ಲಾದರೆ ಯಾವುದೇ ಪ್ರೈಸಿಗೆ ಬೇಕಾದ್ರೆ ಕೊಂಡ್ಕೊತೀವಿ, ಹಾಗಾಗಿ ಅದರಲ್ಲಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಆಲ್ವೇಸ್ ಯೂಸ್ ಲಿಮಿಟ್ ಆರ್ಡರ್ ಫಾರ್ ಆಪ್ಷನ್ ಬೈಯಿಂಗ್. ಓಕೆ, ಆಪ್ಷನ್ ಬೈಯಿಂಗ್ ಬಂದಾಗ ಯಾವಾಗಲೂ ಲಿಮಿಟ್ ಆರ್ಡರ್ನೇ ಯೂಸ್ ಮಾಡಿ. ಓಕೆ, ನಾವೀಗ ಲಿಮಿಟ್ ಆರ್ಡರ್ ಮತ್ತು ಮಾರ್ಕೆಟ್ ಆರ್ಡರ್ಗೂ ಇರೋ ವ್ಯತ್ಯಾಸನ ಆಪ್ಷನ್ ಬೈಯಿಂಗ್ ಪ್ರಾಸ್ಪೆಕ್ಟಿವ್ನಲ್ಲಿ ನೋಡಿದ್ವಿ. ಈಗ ಆಪ್ಷನ್ ಸೆಲ್ಲಿಂಗಲ್ಲಿ ಲಿಮಿಟ್ ಆರ್ಡರ್ ಮತ್ತು ಮಾರ್ಕೆಟ್ ಆರ್ಡರ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಇದು ನೋಡಿ, ನಾನು ಆಪ್ಷನ್ ಸೆಲ್ಲಿಂಗಿಗೆ ಸ್ವಿಚ್ ಮಾಡಿದ್ದೀನಿ. ಓಕೆ, ಸೊ ಈಗ ಮಾರ್ಕೆಟ್ ಆರ್ಡರ್ಲಿ ನಾನು 19,700 ಕಾಲ್ನ ಸೇಲ್ ಮಾಡ್ತೀನಿ ಅಂದ್ಕೊಳ್ಳಿ. ಈಗ 19,700 ಕಾಲ್ನ ಈಗ 63 ರೂಪಾಯಿಗೆ ನಡೀತಾ ಇದೆ, 63 ರೂಪಾಯಿಗೆ ನಡೀತಾ ಇದೆಯಲ್ಲ. ಸೊ ನಾನೀಗ ಮಾರ್ಕೆಟ್ ಆರ್ಡರಲ್ಲಿ ಸೆಲ್ ಮಾಡ್ತೀನಿ ಅಂದರೆ ಅರ್ಥ ಏನು ಅಂದರೆ,
ನಾನು ಯಾವುದೇ ಪ್ರೈಸ್ ಇದ್ರೂ ಸೆಲ್ ಮಾಡ್ತೀನಿ ಅಂತ. ಉದಾಹರಣೆಗೆ ಈಗ 63 ರೂಪಾಯಿ ನಡೀತಾ ಇರೋದು, ಇಮ್ಯಾಜಿನ್ ಲೈಕ್ ಎ ಹ್ಯೂಜ್ ಸೆಲ್ಲಿಂಗ್ ಬಂದುಬಿಡ್ತು ಅಂದ್ಕೊಳ್ಳಿ, ಇದೀಗ ಒಂದು 40 ರೂಪಾಯಿಗೆ ಹೋಗ್ಬಿಡ್ತು ಅಂದ್ಕೊಳ್ಳಿ. ನನ್ನ ಇಂಟೆನ್ಷನ್ ಏನಿತ್ತು ಅಂದರೆ 63 ರೂಪಾಯಿಗೆ ಸೆಲ್ ಮಾಡಬೇಕು ಅಂತ. ನಾನು ಲೇಸಿನೆಸ್ಸಿಂದ ಮಾರ್ಕೆಟ್ ಆರ್ಡರ್ ಪಂಚ್ ಮಾಡಿದೆ ಅಂದ್ಕೊಳ್ಳಿ. ಮಾರ್ಕೆಟ್ ಆರ್ಡರ್ ಪಂಚ್ ಮಾಡಿದಾಗ ಹ್ಯೂಜ್ ಆರ್ಡರ್ ಬಂದಿರುತ್ತೆ, ವಾಟ್ ಎವರ್ ದ ರೀಸನ್, ಇದು 40 ರೂಪಾಯಿಗೆ ಹೋಗಿರುತ್ತೆ. ಆವಾಗ ನಾನು ಸೆಲ್ ಮಾಡ್ತೀನಲ್ಲ 40 ರೂಪಾಯಿಗೆ ಸೆಲ್ ಆಗುತ್ತೆ. ಓಕೆ, ನಾನು ಒರಿಜಿನಲ್ ಇಂಟೆನ್ಷನ್ ಏನಿದ್ದು 63 ರೂಪಾಯಿಗೆ ಸೆಲ್ ಮಾಡಬೇಕು ಅಂತ. ಓಕೆ, ಸೊ ಅದ್ರ ಬದಲು ನಾನು 40 ರೂಪಾಯಿಗೆ ಸೆಲ್ ಮಾಡಿದೆ. ಓಕೆ, ನಾನು ಅಂದ್ಕೊಂಡಿದ್ದಕ್ಕಿಂತ 23 ಪಾಯಿಂಟ್ ಕಡಿಮೆಗೆ ಸೆಲ್ ಮಾಡಿದ್ದೀನಿ. ಓಕೆ, ಅದ್ರ ಬದಲು ನಾನು ಲಿಮಿಟ್ ಆರ್ಡರ್ ಪ್ಲೇಸ್ ಮಾಡಿದ್ದೆ ಅಂತ ಇಟ್ಕೊಳ್ಳಿ. ಈಗ 63 ರೂಪಾಯಿ 15 ಪೈಸೆಗೆ. ಓಕೆ, ಸೊ ಈಗ 63 ರೂಪಾಯಿ 15 ಪೈಸೆ ಯಾವಾಗ ಬರುತ್ತೋ ಅವಾಗ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಇಫ್ ಇನ್ ಕೇಸ್ 64 ರೂಪಾಯಿಗೆ ಹೋಗಿದ್ರೆ ಏನಾಗುತ್ತೆ, 64 ರೂಪಾಯಿಗೆ ಹೋಗಿದ್ರೆ 64 ರೂಪಾಯಿಗೆ ಎಕ್ಸಿಕ್ಯೂಟ್ ಆಗುತ್ತೆ, 63 ರೂಪಾಯಿಗೆ ಎಕ್ಸಿಕ್ಯೂಟ್ ಆಗಲ್ಲ. 64 ರೂಪಾಯಿಗೆ ಎಕ್ಸಿಕ್ಯೂಟ್ ಆದರೆ ನಮಗೆ ಇನ್ನೂ ಲಾಭನೇ ಅಲ್ವಾ. ನೀವು ಆಪ್ಷನ್ ಜಾಸ್ತಿ ಇದ್ದಾಗ ಸೇಲ್ ಮಾಡಿದರೆ ನಿಮ್ಗೆ ಜಾಸ್ತಿ ಪ್ರಾಫಿಟ್, ಇದು ನಿಮ್ಗೆ ಗೊತ್ತಿದೆ ಅನ್ಕೊತೀನಿ. ಓಕೆ, ನೋಡಿ, ನಿಮ್ಗೆ ಇದು ಗೊತ್ತಿರಬೇಕು. ಓಕೆ, ಮಾರ್ಕೆಟ್ ಆರ್ಡರ್ನ, ಲಿಮಿಟ್ ಆರ್ಡರ್ನ ಆಪ್ಷನ್ ಬೈಯಿಂಗಲ್ಲಿ, ಆಪ್ಷನ್ ಸೆಲ್ಲಿಂಗಲ್ಲಿ ಯಾವ ಥರ ಯೂಸ್ ಮಾಡಬೇಕು ಅಂತ. ಓಕೆ, ಸೊ ಈಗ ನಾವು ಲಿಮಿಟ್ ಆರ್ಡ್ರು, ಮಾರ್ಕೆಟ್ ಆರ್ಡರ್ನ ಅರ್ಥ ಮಾಡ್ಕೊಂಡು ಈಗ ಇನ್ನೂ 2 ಆರ್ಡರ್ ಪೆಂಡಿಂಗ್ ಇದ್ದಾವೆ. ಅವು ಯಾವುದು? ಸೊ ಸ್ಟಾಪ್ ಲಾಸ್ ಲಿಮಿಟು ಮತ್ತು ಬ್ಯಾಸ್ಕೆಟ್ ಆರ್ಡರ್. ಓಕೆ, ಸ್ಟಾಪ್ ಲಾಸ್ ಲಿಮಿಟ್ ಆರ್ಡರ್ ಅಂದ್ರೇನು, ಬ್ಯಾಸ್ಕೆಟ್ ಆರ್ಡರ್ ಅಂದ್ರೇನು, ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಹಾಗೆ ನಾವು ಎರಡು ಎಕ್ಸಾಂಪಲ್ನ ನೋಡೋಣ. ಓಕೆ, ಈಗ ನಾವು ಸ್ಟಾಪ್ ಲಾಸ್ ಲಿಮಿಟ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಎಕ್ಸಾಂಪಲ್ ನೋಡೋಣ. ಓಕೆ, ಸ್ಟಾಪ್ ಲಾಸ್ ಲಿಮಿಟ್ ಆರ್ಡರ್ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟು, ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಈಗ ನಮ್ಮ ಉದಾಹರಣೆಯಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ನಿಫ್ಟಿನ ಬಂದುಬಿಟ್ಟು 19,800 ಕಾಲ್ ಇದೆಯಲ್ಲ, ಅದು 27 ರೂಪಾಯಿ ನಡೀತಾ ಇದೆ. ನಾನು 27 ರೂಪಾಯಿಗೆ ಸೇಲ್ ಮಾಡಿದೆ. ಓಕೆ, 27 ರೂಪಾಯಿಗೆ ಸೇಲ್ ಮಾಡಿದೆ. ನಾನೊಂದು ಆರ್ಡರ್ ತೊಗೊಂಡಾಗ ಏನಾಗುತ್ತೆ, ನಾನು ಅದಕ್ಕೊಂದು ಸ್ಟಾಪ್ ಲಾಸ್ ಇಡ್ತೀನಿ. ಓಕೆ, ನಾನೀಗ ಸ್ಟಾಪ್ ಲಾಸ್ ಬಂದುಬಿಟ್ಟು 27 ರೂಪಾಯಿ ಸೇಲ್ ಮಾಡಿದ್ದೀನಿ, 40 ರೂಪಾಯಿ ಬಂದರೆ ನಾನು ಸ್ಟಾಪ್ ಲಾಸ್ ತೊಗೊತೀನಿ. ಓಕೆ, ಸೊ ಈಗ 40 ರೂಪಾಯಿ ಬಂದಾಗ ನಾನೀಗ ಆರ್ಡರ್ ಎಕ್ಸಿಕ್ಯೂಟ್ ಆಗಬೇಕು. ಓಕೆ, ಈಗ ಸ್ಟಾಪ್ ಲಾಸ್ ಇಡೋದಕ್ಕೆ 3 ಆಪ್ಷನ್ ಇರುತ್ತೆ. ಒಂದು ಲಿಮಿಟಲ್ಲೂ ನಾನು ಸ್ಟಾಪ್ ಲಾಸ್ ಇಡ್ಬೋದು, ಇನ್ನೊಂದು SL ಅಂತ ಇದೆ ನೋಡಿ, ಇದು ಸ್ಟಾಪ್ ಲಾಸ್ ಲಿಮಿಟ್ ಅಂತ. ಓಕೆ, ಇನ್ನೊಂದು 3ನೇ ಬಂದುಬಿಟ್ಟು ಸ್ಟಾಪ್ ಲಾಸ್ ಮಾರ್ಕೆಟ್ ಅಂತ. ನಿಮಗೆ ಲಿಮಿಟ್ ಅಂದರೆ ಏನು ಅಂತ ಗೊತ್ತು, ಸ್ಟಾಪ್ ಲಾಸ್ ಮಾರ್ಕೆಟ್ ಅಂದ್ರೂ ಗೊತ್ತು. ಮಾರ್ಕೆಟ್ ಆರ್ಡರ್ ಇದೆಯಲ್ಲ, ಸೇಮ್ ಇದು. ಓಕೆ, ಆದರೆ ಇದರಲ್ಲಿ ಒಂದು ಸ್ವಲ್ಪ ಸಟಲ್ ವ್ಯತ್ಯಾಸ ಇದೆ, ಅದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ನಾನೀಗ ಫಸ್ಟ್ನೇದಾಗಿ ಏನು ಮಾಡ್ತೀನಿ ಅಂದರೆ, ಲಿಮಿಟ್ ಆರ್ಡರ್ ಪ್ಲೇಸ್ ಮಾಡಿದೆ ಅಂದ್ಕೊಳ್ಳಿ. 40 ರೂಪಾಯಿಗೆ ಸ್ಟಾಪ್ ಲಾಸ್ ಇಟ್ಟೆ, 27 ರೂಪಾಯಿ ಸೇಲ್ ಮಾಡಿದ್ದೀನಿ. ಓಕೆ, ಈಗ ಮಾರ್ಕೆಟು ತುಂಬ ಫಾಸ್ಟಾಗಿ ಮೇಲ್ಗಡೆ ಬಂತು ಅಂದ್ಕೊಳ್ಳಿ, ಆವಾಗ 39 ರೂಪಾಯಿ ಬಂತು ಈ ಆಪ್ಷನು. ಅದಾದ ನಂತರ ನೆಕ್ಸ್ಟ್ ಟಿಕ್ ಬಂದುಬಿಟ್ಟು 42 ರೂಪಾಯಿಗೆ ಹೋಯಿತು. ಓಕೆ, ಯಾಕೆಂದರೆ ಆಪ್ಷನಲ್ಲಿ ಜಂಪ್ ಆಗುತ್ತೆ, ಅದು ನಿಮಗೆ ಗೊತ್ತಿರುತ್ತೆ. ನೀವು ಆಪ್ಷನ್ ಟ್ರೇಡಿಂಗ್ ಮಾಡಿದ್ರೆ ಗೊತ್ತಿರುತ್ತೆ, ಕೆಲವು ಸತಿ ಹ್ಯೂಜ್ ಆರ್ಡರ್ ಪಂಚ್ ಆದಾಗ, ಸ್ಟಾಪ್ ಲಾಸ್ ಲಿಮಿಟ್ ಆದಾಗ ಜಂಪ್ ಆಗುತ್ತೆ. ಸೊ ನಾವು 40 ರೂಪಾಯಿಗೆ ಲಿಮಿಟ್ ಆರ್ಡರ್ ಪ್ಲೇಸ್ ಮಾಡಿದ್ದೀನಿ. ಯಾವುದು? ಸ್ಟಾಪ್ ಲಾಸ್ ಲಿಮಿಟ್. ಓಕೆ, ಸಾರಿ, ಸ್ಟಾಪ್ ಲಾಸ್ ಲಿಮಿಟ್ ಅಲ್ಲ, ಲಿಮಿಟ್ ಆರ್ಡರ್, ಬಟ್ ಇಟ್ ಈಸ್ ಎ ಸ್ಟಾಪ್ ಲಾಸ್. ಓಕೆ, ಈಗ 39 ಇರೋದು 42 ರೂಪಾಯಿ ಡೈರೆಕ್ಟಾಗಿ ಹೋಗ್ತಿದ್ದಾಗ ಏನಾಗುತ್ತೆ ಅಂದರೆ, ನಾವು 40 ರೂಪಾಯಿ ಪ್ಲೇಸ್ ಮಾಡಿದ್ದೀವಲ್ಲ, ಇದು ಎಕ್ಸಿಕ್ಯೂಟ್ ಆಗೋದೇ ಇಲ್ಲ. ಓಕೆ, ಅದಾದ ನಂತರ ಮಾರ್ಕೆಟ್ ತುಂಬ ರ್ಯಾಲಿ ಆಯಿತು ಅಂದ್ಕೊಳ್ಳಿ. ಸೊ ಈ 42 ರೂಪಾಯಿ ಇರೋದು ಎಷ್ಟು ಬೇಕಾದ್ರೂ ಆಗ್ಬೋದು. ಓಕೆ, ಸೊ ಈ ಆರ್ಡರ್ ಎಕ್ಸಿಕ್ಯೂಟ್ ಆಗ್ದಂಗೆ ನಮಗೆ ಹ್ಯೂಜ್ ಲಾಸ್ ಆಗ್ಬೋದು. ಓಕೆ, ಒಂದಾಯಿತು. ಈಗ ಮಾರ್ಕೆಟ್ ಪ್ಲೇಸ್ ಮಾಡಿದೆ ಅಂದ್ಕೊಳ್ಳಿ, ಮಾರ್ಕೆಟ್ ಪ್ಲೇಸ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಓಕೆ, ಸ್ಟಾಪ್ ಲಾಸ್ ಮಾರ್ಕೆಟನ್ನು 40ಕ್ಕೆ ನಾನು ಪ್ಲೇಸ್ ಮಾಡಿದೆ. ಈಗೇನಾಗುತ್ತೆ ನೋಡಿ, ಮಾರ್ಕೆಟ್ ಆರ್ಡರ್ ಪ್ಲೇಸ್ ಮಾಡಿದ್ರೆ ಏನಂದರೆ, ನಾನು ಎನಿ ಪ್ರೈಸಿಗೆ ಕೊಂಡ್ಕೊತೀನಿ ಅಂತ. ಓಕೆ, ನಾನು 27 ರೂಪಾಯಿಗೆ ಸೆಲ್ ಮಾಡಿದ್ದೀನಿ, ಈಗ 40 ರೂಪಾಯಿಗೆ ಬಂತು, ಅಥವಾ 40 ರೂಪಾಯಿಗಿಂತ ಜಾಸ್ತಿ ಹೋಯಿತು ಅಂದ್ಕೊಳ್ಳಿ. ಇಮಿಡಿಯೇಟ್ 27 ರೂಪಾಯಿ ಅದು 35 40ಕ್ಕೆ ಬಂತು, 40ಕ್ಕೆ ನಮ್ದು ಎಕ್ಸಿಕ್ಯೂಟ್ ಆಗಲಿಲ್ಲ. ಅದಾದ ನಂತರ ಇದ್ರ ಫಸ್ಟ್ ನೆಕ್ಸ್ಟ್ ಟಿಕ್ಕು 100 ರೂಪೀಸ್ಗೆ ಹೋಯಿತು ಅಂದ್ಕೊಳ್ಳಿ, ಇದ್ರದ್ದು ಕಾಲು. ಸೊ ನಾವು ಮಾರ್ಕೆಟ್ ಸ್ಟಾಪ್ ಲಾಸ್ ಮಾರ್ಕೆಟ್ ಇಡೋದ್ರಿಂದ ಏನಾಗುತ್ತೆ, ಎನಿ ಪ್ರೈಸೇ ಬೇಕಾದ್ರೆ ಕೊಂಡ್ಕೊತೀನಿ ಅಂತ. ಓಕೆ, ಸೊ ಲಿಮಿಟಲ್ಲಿ ಏನಾಗುತ್ತೆ, ಕರೆಕ್ಟಾಗಿರೋ ಪ್ರೈಸ್ ಸಿಗಲಿಲ್ಲ ಅಂದರೆ, ಜಂಪ್ ಆದರೆ ನಮ್ಗೆ ಅಲ್ಲಿ ಲಾಸ್ ಆಗುತ್ತೆ, ಯಾಕೆಂದರೆ ಆರ್ಡರ್ ಎಕ್ಸಿಕ್ಯೂಟ್ ಆಗೋಲ್ಲ. ಇದರಲ್ಲಿ ಆರ್ಡರ್ ಅಂತೂ ಎಕ್ಸಿಕ್ಯೂಟ್ ಆಗೇ ಆಗುತ್ತೆ, ಆದರೆ ಎಷ್ಟು ಪ್ರೈಸ್ ಬೇಕಾದ್ರೂ ಎಕ್ಸಿಕ್ಯೂಟ್ ಆಗೋದು. ಸೊ ಇದೂ ರಿಸ್ಕ್ ಇದೆ. ಓಕೆ, ಸೊ ಇವೆರಡನ್ನೂ ಅವಾಯ್ಡ್ ಮಾಡೋದಕ್ಕೇ ಇರೋದೇ ಸ್ಟಾಪ್ ಲಾಸ್ ಲಿಮಿಟ್. ಇದರಲ್ಲಿ 2 ಆಪ್ಷನ್ ಇರುತ್ತೆ, ಒಂದು ಬಂದುಬಿಟ್ಟು ಟ್ರಿಗರ್ ಪ್ರೈಸು, ಇನ್ನೊಂದು ಪ್ರೈಸ್ ಅಂತ. ಓಕೆ, ಇದು ತುಂಬ ಇಂಪಾರ್ಟೆಂಟು, ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಓಕೆ, ನಾನು 27 ರೂಪಾಯಿಗೆ ಸೆಲ್ ಮಾಡಿದ್ದೀನಿ, ನಾನು ಟ್ರಿಗರ್ ಪ್ರೈಸ್ ಬಂದುಬಿಟ್ಟು 40 ರೂಪಾಯಿಗೆ ಇಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಆಪ್ಷನ್ ಏನು, ಪ್ರೈಸ್ ಬಂದುಬಿಟ್ಟು 50 ರೂಪಾಯಿ. ಇದು ಯಾವುದು? ಸ್ಟಾಪ್ ಲಾಸ್ ಲಿಮಿಟ್ ಆರ್ಡರ್ಲಿ. ಓಕೆ, ಇದರಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ, 40 ರೂಪಾಯಿಗೆ ಬರ್ತಿದ್ದಂಗೆ ಈ ಆಪ್ಷನ್ ಇದೆಯಲ್ಲ, ನಮಗೆ ಎಕ್ಸಿಕ್ಯೂಟ್ ಆಗಿಬಿಡ್ಬೇಕು. ಓಕೆ, ಈ ಮೋಸ್ಟ್ ಟೈಮ್ 40 ರೂಪಾಯಿಗೆ ಸಿಗುತ್ತೆ. ಇಫ್ ಇನ್ ಕೇಸ್ ಈಗ ನಾನು ಹೇಳಿದ್ನಲ್ಲ, ಜಂಪ್ ಆಗ್ಬಿಡ್ತು ಅಂದ್ಕೊಳ್ಳಿ, 39 ರೂಪಾಯಿ ಇತ್ತು, ನೆಕ್ಸ್ಟ್ ಟಿಕ್ಕೆ 42 ರೂಪಾಯಿಗೆ ಹೋಯಿತು. ಓಕೆ, ಆವಾಗ ಏನಾಗುತ್ತೆ, ಲಿಮಿಟ್ ಆರ್ಡರ್ಲಿ ಎಕ್ಸಿಕ್ಯೂಟ್ ಆಗೋಲ್ಲ, ಕರೆಕ್ಟ್ ತಾನೇ? ಆದರೆ ಈ ಸ್ಟಾಪ್ ಲಾಸ್ ಲಿಮಿಟ್ ಆರ್ಡರ್ಲಿ ಏನಾಗುತ್ತೆ ಅಂದರೆ, 40ರಿಂದ 50 ರೂಪಾಯಿ ಕೊಟ್ಟಿರ್ತೀವಿ. ನಮಗೆ ಫಸ್ಟ್ 40ಕ್ಕೆ ಬಂತು ಅಂದರೆ 40ಕ್ಕೆ ಎಕ್ಸಿಕ್ಯೂಟ್ ಆಗುತ್ತೆ. ಇಫ್ ಇನ್ ಕೇಸ್ ಜಂಪ್ ಆಯಿತು ಅಂದ್ಕೊಳ್ಳಿ, 42ಕ್ಕೆ ಡೈರೆಕ್ಟ್ ಹೋಯಿತು ಅಂದ್ಕೊಳ್ಳಿ, ಆವಾಗ 42 ರೂಪಾಯಿಗೆ ಎಕ್ಸಿಕ್ಯೂಟ್ ಆಗುತ್ತೆ. ಅಂದರೆ ನಾವು ಏನು ಹೇಳ್ತೀವಿ ಅಂದರೆ, ನನಗೆ ಈ ಪ್ರೈಸಿಗೆ ಎಕ್ಸಿಕ್ಯೂಟ್ ಆಗಬೇಕು ಅಂದರೆ 40 ರೂಪಾಯಿಗೆ ಎಕ್ಸಿಕ್ಯೂಟ್ ಆಗಬೇಕು. ಇಫ್ ಇನ್ ಕೇಸ್ ಜಂಪ್ ಆಯಿತು ಅಂದ್ಕೊಳ್ಳಿ, ಜಂಪ್ ಆದರೆ 40ರಿಂದ 50 ರೂಪಾಯಲ್ಲಿ ಎಲ್ಲೇ ಇದ್ರೂ ನನ್ನ ಆರ್ಡರ್ ಎಕ್ಸಿಕ್ಯೂಟ್ ಆಗಬೇಕು ಅಂತ. ಓಕೆ, ಸೊ ಇದೆಯಲ್ಲ, ದಿಸ್ ಇಸ್ ದ ಬೆಸ್ಟ್ ವೇ ಟು ಕೀಪ್ ದ ಸ್ಟಾಪ್ ಲಾಸ್ ಆರ್ಡರ್. ಓಕೆ, ಯೂಶ್ವಲಿ ನಾನು ಏನಾದ್ರು ಸ್ಟಾಪ್ ಲಾಸ್ ಇಡ್ತೀನಲ್ಲ, ನಾನು ಇದೇ ಥರನೇ ಇಡೋದು. ಸ್ಟಾಪ್ ಲಾಸ್ ಲಿಮಿಟೇ ನಾನು ಯಾವಾಗಲೂ ಯೂಸ್ ಮಾಡೋದು. ಓಕೆ,
ನೀವು ಕೂಡ ನಿಮ್ಮ ಆರ್ಡರ್ಗಳಿಗೆ ಸ್ಟಾಪ್ ಲಾಸ್ ಲಿಮಿಟ್ನೇ ಯೂಸ್ ಮಾಡಿ. ಓಕೆ, ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೊಂದು ಸತಿ ನೋಡ್ಕೊಳ್ಳಿ ನಾನು ಏನೇನು ಹೇಳಿದೆ, ಏನೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ, ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಐ ಹೋಪ್ ನಿಮಗೆ ಸ್ಟಾಪ್ ಲಾಸ್ ಲಿಮಿಟ್ ಆರ್ಡ್ರನ್ನ ಯೂಸ್ ಮಾಡೋದು ಹೇಗೆ, ಸ್ಟಾಪ್ ಲಾಸ್ ಮಾರ್ಕೆಟ್ ಆರ್ಡರ್ ಅಂದ್ರೇನು, ಲಿಮಿಟ್ ಆರ್ಡ್ರು, ಇವು ಮೂರಕ್ಕೂ ವ್ಯತ್ಯಾಸ ಏನು ಅಂತ ಗೊತ್ತಾಗಿದೆ ಅಂದ್ಕೊತೀನಿ. ಈಗ ಫೈನಲ್ ಆಗಿ ನಾವು ಬ್ಯಾಸ್ಕೆಟ್ ಆರ್ಡರ್ ಅಂದರೆ ಹೇಗೆ ಯೂಸ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಓಕೆ, ಈಗ ನಾವು ಬ್ಯಾಸ್ಕೆಟ್ ಆರ್ಡರ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಓಕೆ, ನೋಡಿ ಹೆಸರಲ್ಲೇ ಇದೆ ಬ್ಯಾಸ್ಕೆಟ್ ಆರ್ಡರ್ ಅಂದರೆ ಏನು, ಎಲ್ಲ ಆರ್ಡ್ರುಗಳ್ನು ಒಂದೇ ಸತಿ ಎಕ್ಸಿಕ್ಯೂಟ್ ಆಗುತ್ತಲ್ಲ ಅದನ್ನೇ ಬ್ಯಾಸ್ಕೆಟ್ ಆರ್ಡರ್ ಅಂತ ಕರೀತಾರೆ. ಓಕೆ, ಇಲ್ಲಿ ನಮ್ಮ ಈ ಉದಾಹರಣೆಯಲ್ಲಿ ನೋಡಿ, ನಾನು 19,600 ಕಾಲ್ ಇದೆಯಲ್ಲ ಇದನ್ನು 1 ಲಾಟ್ ಬೈ ಮಾಡ್ತಾ ಇದ್ದೀನಿ. ಹಾಗೆ 19,700 ಇದೆಯಲ್ಲ ಇದನ್ನು 2 ಲಾಟು ಸೆಲ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಕ್ವಾಂಟಿಟಿ 50 ಇದೆ, ಇದರದ್ದು ಕ್ವಾಂಟಿಟಿ ಬಂದುಬಿಟ್ಟು 100 ಇದೆ. ಅಂದರೆ 1 ಲಾಟ್ ಬೈ ಮಾಡ್ತಾ ಇದ್ದೀನಿ, 2 ಲಾಟ್ ಸೆಲ್ ಮಾಡ್ತಾ ಇದ್ದೀನಿ. ಇವೆರಡೂ ಅಟ್ ಎ ಟೈಮ್ ನನಗೆ ಎಕ್ಸಿಕ್ಯೂಟ್ ಆಗಬೇಕು. ಓಕೆ, ಬೇರೆ ಬೇರೆ ಟೈಮಲ್ಲಿ ಎಕ್ಸಿಕ್ಯೂಟ್ ಆದರೆ ಏನಾಗುತ್ತೆ ಅಂದರೆ ನನಗೆ ಇದರ ಪ್ರೈಸ್ ಇದೆಯಲ್ಲ ಕರೆಕ್ಟಾಗಿರೋ ಪ್ರೈಸು ಸಿಗೋಲ್ಲ. ಓಕೆ, ಹಾಗಾಗಿ ಎರಡೂ ಅಟ್ ಎ ಟೈಮ್ ಎಕ್ಸಿಕ್ಯೂಟ್ ಆಗಬೇಕು ಅಂದರೆ ನಾವು ಬ್ಯಾಸ್ಕೆಟ್ ಆರ್ಡರ್ ಯೂಸ್ ಮಾಡ್ತೀವಿ. ಓಕೆ, ಎರಡೇ ಅಲ್ಲ 10 ಆರ್ಡರ್ ಇರ್ಬೋದು. ಓಕೆ, 15 ಆರ್ಡರ್ ಇರ್ಬೋದು. ಓಕೆ, ನಿಮ್ಗೆ ಎಷ್ಟೇ ಆರ್ಡರ್ ಇರುತ್ತಲ್ಲ, ನಿಮ್ದು ಯಾವುದೋ ಒಂದು ಸ್ಟ್ರಾಟಜಿ ಮಾಡಿರ್ತಿರಲ್ಲ ಅವು ಅಟ್ ಎ ಸೇಮ್ ಟೈಮ್ ಎಕ್ಸಿಕ್ಯೂಟ್ ಆಗಬೇಕು. ಅದಕ್ಕೋಸ್ಕರ ನಾವು ಬ್ಯಾಸ್ಕೆಟ್ ಆರ್ಡರ್ನ ಯೂಸ್ ಮಾಡ್ತೀವಿ. ಓಕೆ, ನೀವು ಝೀರೋದ ಬಂದುಬಿಟ್ರೆ ಇಲ್ಲಿ ನೋಡಿ ನ್ಯೂ ಬ್ಯಾಸ್ಕೆಟ್ ಅಂತ, ಇಲ್ಲಿ ಬ್ಯಾಸ್ಕೆಟ್ನ ಕ್ರಿಯೇಟ್ ಮಾಡಿ, ಹೆಸರು ಕೊಡಿ, ಕ್ರಿಯೇಟ್ ಮಾಡಿ. ಅದಾದ ನಂತರ ನೀವು ಬ್ಯಾಸ್ಕೆಟಲ್ಲಿ ಯಾವ್ಯಾವನ್ನ ಆರ್ಡರ್ ಎಕ್ಸಿಕ್ಯೂಟ್ ಮಾಡಬೇಕು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಮ್ಮ ಉದಾಹರಣೆಯಲ್ಲಿ ನಾನು 2 ಆ್ಯಡ್ ಮಾಡಿದ್ದೀನಿ. ಓಕೆ, ಸೊ ಇದರಲ್ಲೂ ಅಷ್ಟೇ, ಈ ಬ್ಯಾಸ್ಕೆಟ್ ಆರ್ಡರ್ಲು ನಿಮಗೆ ಯಾವ ಆಪ್ಷನ್ ಮಾರ್ಕೆಟು ಲಿಮಿಟು ಎಲ್ಲ ಇದೆ. ಸೊ ಅದನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವ ಆರ್ಡರ್ ಯೂಸ್ ಮಾಡಬೇಕು ಅಂತ ನಿಮಗೆ ಗೊತ್ತಿದೆ, ಅದನ್ನು ಯೂಸ್ ಮಾಡಿ. ಓಕೆ, ಐ ಹೋಪ್ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಡರ್ಸ್ ಯಾವ್ಯಾವಿದೆ, ಯಾವ್ಯಾವಾಗ ಯೂಸ್ ಮಾಡಬೇಕು ಅಂತ ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ನಿಮ್ಮ ಟ್ರೇಡಿಂಗಲ್ಲಿ ನೀವು ಪ್ರಾಪರಾಗಿ ಆರ್ಡರ್ನ ಎಕ್ಸಿಕ್ಯೂಟ್ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.